Hello students, in this video I am going to record all 5 marks questions of permutation combinations. Let's start. Before that we should have basic idea of permutation combinations. ಇದರಲ್ಲಿ ಎರಡು ಕೈಂಡ್ ಆಫ್ ಕ್ವಶನ್ಸ್ ನಿಮಗೆ 5 ಮಾರ್ಕ್ಸಲ್ಲಿ ಅಪಿಯರ್ ಆಗಬಹುದು. ಅದರಲ್ಲಿ ಒಂದು ಕೈಂಡು ಆನ್ ದ ಬೇಸ್ ಆಫ್ ವರ್ಡ್ ರಿಲೇಟೆಡ್ ಕ್ವಶನ್ಸ್. ಅಂದರೆ ಯಾವುದೋ ಒಂದು ವರ್ಡ್ ಕೊಡ್ತಾರೆ, ಅದಕ್ಕೊಂದು ಅರೇಂಜ್ಮೆಂಟ್ ಕಂಡೀಷನ್ಸ್ ಕೊಟ್ಬಿಟ್ಟು ಅರೇಂಜ್ಮೆಂಟ್ಸ್ನ ಹೇಳಕ್ಕೆ ಹೇಳ್ತಾರೆ. ಅಥವಾ ಕಾಂಬಿನೇಷನ್ಸಿಗೆ ಬಂದಾಗ ವಿತ್ ರೆಸ್ಪೆಕ್ಟ್ ಟು ಟೀಮು ಅಥವಾ ವಿತ್ ರೆಸ್ಪೆಕ್ಟ್ ಟು ಕಾರ್ಡ್ ಕಾಂಬಿನೇಷನ್ಸ್ ಎಲ್ಲ ಒಂದು ಕ್ವಶನ್ಸ್ ನಿಮಗೆ ಅಪಿಯರ್ ಆಗಬಹುದು. ಇದು 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಲೆಟ್ಸ್ ಜಂಪ್ ಇನ್ ಟು ಸ್ಟಾರ್ಟ್ ಎ ಕ್ವಶನ್ಸ್. ಸಿ, ಇಲ್ಲಿದೆ ಒಂದು ವರ್ಡ್ ರಿಲೇಟೆಡ್ ಕ್ವಶನ್. ಏನು ವರ್ಡ್ ರಿಲೇಟೆಡ್ ಕ್ವಶನ್ ಅಂದರೆ, ಇಲ್ಲೊಂದು ವರ್ಡ್ನ ಕೊಟ್ಟಿದ್ದಾರೆ, ಇಂಡಿಪೆಂಡೆನ್ಸ್ ಅನ್ನೋ ವರ್ಡ್ನ ಕೊಟ್ಟಿದ್ದಾರೆ. ಇದಕ್ಕೆ ಕೆಲವು ಕಂಡೀಷನ್ಸ್ 1 2 3 4 ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಈ ಕಂಡೀಷನ್ಸ್ಗೆ ಅನುಗುಣವಾಗಿ ನಂಬರ್ ಆಫ್ ಪರ್ಮುಟೇಷನ್ಸ್ನ ಹೇಳ್ತಾ ಹೋಗಬೇಕು. ವರ್ಡ್ ರಿಲೇಟೆಡ್ ಯಾವುದೇ ಕ್ವಶನ್ ಬಂದರೂ ಕೂಡ ಅದು ಪರ್ಮುಟೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಬೇಕಿರೋ ಒಂದೇ ಒಂದು ಫಾರ್ಮುಲಾ ಅಂದರೆ ಇದು n ಫ್ಯಾಕ್ಟೋರಿಯಲ್ ಡಿವೈಡ್ಸ್ p1 ಫ್ಯಾಕ್ಟೋರಿಯಲ್ p2 ಫ್ಯಾಕ್ಟೋರಿಯಲ್ ಅಪ್ ಟು ಸೊ ಆನ್ pk ಫ್ಯಾಕ್ಟೋರಿಯಲ್. n ಅಂದರೆ ಟೋಟಲ್ ನಂಬರ್ ಆಫ್ ಲೆಟರ್ಸ್ ದೇ ಗಿವನ್, p1 p2 p3 ಇಂಡಿಕೇಟ್ ರಿಪೀಟೆಡ್ ಲೆಟರ್ಸ್, ರೈಟ್. ಇದರ ಪ್ರಕಾರ ಫಸ್ಟು ಹೌ ಮೆನಿ ಆಫ್ ದೀಸ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟು ನಂಬರ್ ಆಫ್ ಆಲ್ ಅರೇಂಜ್ಮೆಂಟ್ಸ್ನ ಫಸ್ಟು ಫೈಂಡ್ ಮಾಡೋಣ. ಫಸ್ಟು ಕೌಂಟ್ ಮಾಡಿ ಇಂಡಿಪೆಂಡೆನ್ಸ್ ವರ್ಡಲ್ಲಿ ಎಷ್ಟು ಲೆಟರ್ಸ್ ಇದೆ. ಎಷ್ಟಿದೆ ಟೋಟಲ್? 12 ಲೆಟರ್ಸ್ ಇದೆ. ಸೊ 12 ಲೆಟರ್ಸ್ ಅಂದರೆ n ಈಕ್ವಲ್ಸ್ ಟು ಏನಾಗುತ್ತೆ, ಇಲ್ಲಿ 12 ಆಗುತ್ತೆ, ರೈಟ್. n ವ್ಯಾಲ್ಯೂ 12 ಆಯಿತು. ಈಗ p1 p2 p3 4 ಬೇಕಂದರೆ ರಿಪಿಟೇಷನ್ಸ್ನ ಅಬ್ಸರ್ವ್ ಮಾಡಿ, ಯಾವ ಲೆಟರು ಎಷ್ಟು ಸಲ ರಿಪೀಟ್ ಆಗಿದೆ ಅಂತ. ಫಸ್ಟ್ ಅಬ್ಸರ್ವ್ ಮಾಡಿ, n ಅನ್ನೋ ವರ್ಡ್ ರಿಪೀಟ್ ಆಗಿದೆ 1 2 3 ಟೈಮ್ಸ್. ಸೊ n ಅಪಿಯರ್ಸ್, ಎನ್ನು ಅನ್ನೋ ಲೆಟ್ರು 3 ಟೈಮ್ಸ್ ಅಪಿಯರ್ ಆಗಿದೆ. ನೆಕ್ಸ್ಟ್ ಲೆಟ್ರ್ ತೊಗೊಳ್ಳಿ. ಈಗ ನೆಕ್ಸ್ಟ್ ಮತ್ತೆ ಯಾವ್ದು ರಿಪೀಟ್ ಆಗಿದೆ, ಈಗ ಇಲ್ಲಿ ರಿಪಿಟೇಷನ್ಸ್ ಚೆಕ್ ಮಾಡ್ತಾ ಹೋದರೆ n ಆದ ನಂತರ e ಅಪಿಯರ್ಸ್ ನೋಡಿ. e ಎಷ್ಟು ಸಲ ಇದೆ? 1 2 3 4 ಸಲ ಇದೆ. ಸೊ e ಅಪಿಯರ್ಸ್ 4 ಟೈಮ್ಸ್. ಅಲ್ಲಿಗೆ e ಅನ್ನೋದು 4 ಟೈಮ್ಸು ಈ ಪ್ರಾಬ್ಲಮಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮತ್ತೆ ಇನ್ಯಾವುದು ರಿಪೀಟ್ ಆಗಿದೆ? ಡಿನ ವರ್ಡ್ ಇದೆ, ಡಿ ಲೆಟ್ರ್ ಇದೆ. ಡಿನ ಲೆಟ್ರು 2 ಟೈಮ್ಸ್ ರಿಪೀಟ್ ಆಗಿದೆ. ಡಿ ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಈಗ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ ಟೋಟಲ್ ನಂಬರ್ ಆಫ್ ಪರ್ಮುಟೇಷನ್ಸ್ನ ಹೇಳಿ. ದಟ್ ಈಸ್, ಸೊ ಏನಾಗುತ್ತೆ ಇಲ್ಲಿ n 12 ಇರೋದ್ರಿಂದ 12 ಫ್ಯಾಕ್ಟೋರಿಯಲ್ ಡಿವೈಡ್ಸ್ p1 ಪ್ಲೇಸಲ್ಲಿ n ಇದೆ, n ಅಪಿಯರ್ 3 ಟೈಮ್ಸ್, ದಟ್ಸ್ ವೈ 3 ಫ್ಯಾಕ್ಟೋರಿಯಲ್. e appear 4 times, so 4 factorial. d appear 2 times, so 2 factorial. This gives total number of permutations. Now simple calculation apply ಮಾಡಿದ್ರೆ ಸಿಗುವಂಥ ಆನ್ಸರು 1663200. ಸೊ 16,63,200. ಈಗ ನಾವು ಫಸ್ಟ್ ಸಬ್ ಕ್ವಶನ್ ಅಬ್ಸರ್ವ್ ಮಾಡಿ. ಫಸ್ಟ್ ಸಬ್ ಕ್ವಶನ್ ಏನು ಕೊಟ್ಟರು? ವರ್ಡ್ಸ್ ಸ್ಟಾರ್ಟ್ ವಿತ್ ಪಿ ಅಂತ ಕೊಟ್ಟರು. ಸೊ ಈ ಎಲ್ಲ ಲೆಟರ್ಸ್ನ ಅರೇಂಜ್ ಮಾಡಬೇಕಾದ್ರೆ ಅವರೇ ಹೇಳ್ತಾರೆ ಫಸ್ಟ್ ಲೆಟ್ರ್ ಅಥವಾ ಪಿ ಇಂದ ಶುರು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲ್ ಇಲ್ಲಿ 12 ಲೆಟ್ರ್ ಇದೆ. 12ರಲ್ಲಿ ಒಂದು ಲೆಟ್ರನ್ನ ಫಿಕ್ಸ್ ಮಾಡಿದೆ ನಾನು ಇಲ್ಲಿ. ಯಾವುದನ್ನ? ಪಿ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ನಾನೀಗ ಫಸ್ಟ್ ಪ್ಲೇಸ್ನ ಫಿಲ್ ಮಾಡೋ ಚಿಂತೆ ಇಲ್ಲ. ಅಂದರೆ ಟೋಟಲ್ ನಂಬರ್ ಆಫ್ ಲೆಟರ್ಸು ಕಡಿಮೆ ಆಗುತ್ತೆ. ಫಸ್ಟ್ ಆ್ಯಕ್ಚುಲಿ 12 ಇತ್ತು, ಒಂದು ಫಿಕ್ಸ್ ಮಾಡಿದ್ದೀನಿ, ಹಾಗಾಗಿ 11 ಆಯಿತು. ಮಿಕ್ಕಿದ್ದೆಲ್ಲ ಸೇಮ್. ಏನು? n ಅಪಿಯರ್ಸ್ ಹೌ ಮೆನಿ ಟೈಮ್ಸ್? 3 times. e appears 4 times. d appears 2 times. ಸಿಗ್ತಾ ಇದು? ಸೇಮ್ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ. ಸೇಮ್ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ರೆ ನಂಬರ್ ಆಫ್ ಪರ್ಮುಟೇಷನ್ಸ್ ಈಸ್, ಸೊ ಅಪ್ಲೈ ಮಾಡಿದ್ರೆ n ಜಾಗದಲ್ಲಿ 11 ಫ್ಯಾಕ್ಟೋರಿಯಲ್ ಬರುತ್ತೆ. ಡಿನಾಮಿನೇಟರ್ ಸೇಮು 3 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಸಿಂಪ್ಲಿಫೈ ದಿಸ್ ವಿಲ್ ಬಿ 138,600, 1,38,600. ಈಗ ಫಸ್ಟ್ ಸಬ್ ಕ್ವಶನ್ ಮುಗೀತು. ಈಗ ಸೆಕೆಂಡ್ ಸಬ್ ಕ್ವಶನ್ ಅಬ್ಸರ್ವ್ ಮಾಡಿ. ಅವ್ರೇನು ಕೊಟ್ಟರು? ಡೂ ಆಲ್ ದ ಓವೆಲ್ಸ್ ಅಕ್ಕರ್ ಟುಗೆದರ್ ಅಂತ ಕೊಟ್ಟರು. ಸಿ, ಡೂ ಆಲ್ ದ ಓವೆಲ್ಸ್ ಟುಗೆದರ್ ಅಂದರೆ ಫಸ್ಟು ಇರೋ ಅಂಥ ಓವೆಲ್ಸ್ನ ಲೀಸ್ಟ್ ಮಾಡಿ. ಇಲ್ಲಿ ಯಾವುದಿದೆ ಓವೆಲ್ಸು? ಎ ಇ ಐ ಒ ಯು ಎಲ್ಲರ ಕಾಣಿಸ್ತಿದೆಯಾ? ಐ ಕಾಣಿಸ್ತಾ ಇದೆ, ಇ ಕಾಣಿಸ್ತಾ ಇದೆ, ಇ ಕಾಣಿಸ್ತಾ ಇದೆ, ಇ ಕಾಣಿಸ್ತಾ ಇದೆ, ಇ ಕಾಣಿಸ್ತಾ ಇದೆ. ಅಂದರೆ ಇದಿಷ್ಟು ಕೂಡ ಒಂದು ಕಡೆ ಇರಬೇಕು, ಮಿಕ್ಕಿದ ಲೆಟರ್ಸು ಒಂದು ಕಡೆ ಇರಬೇಕು ಅಂತ ಅರ್ಥ. ಸೊ ಅದ್ರ ಪ್ರಕಾರವಾಗಿ ನಾನೀಗೇನು ಮಾಡ್ತೀನಿ, ಆಲ್ರೆಡಿ ನಾನಿಲ್ಲಿ 12 ಲೆಟರ್ಸ್ನ ಫಿಲ್ ಮಾಡಬೇಕಿತ್ತು ಅಲ್ವಾ. ಈ 12 ಲೆಟರ್ಸ್ನ ಫಿಲ್ ಮಾಡೋಕ್ಕೋದ್ರೆ ಇಲ್ಲಿ 12
ಸ್ಪೇಸ್ ನಂಗೆ ಇರ್ತಾ ಇತ್ತು. ಸೊ ಈಗ ಗ್ರೂಪ್ ಮಾಡಿದ್ರೆ ಈ ಓವೆಲ್ಸ್ ಎಲ್ಲ ಒಂದು ಕಡೆ ಹಾಕ್ತೀನಿ ಅಂದರೆ ಈ ಐ ಇದೆ, ಈ ಇ ಇದೆ, ಈ ಇ ಇದೆ, ಇನ್ನೊಂದು ಇ ಇದೆ, ಒಟ್ಟು ಎಷ್ಟಿದೆ ಇ ಅನ್ನೋದು, ಇನ್ನೊಂದು ಇ ಸೇರುತ್ತೆ. ಇದಷ್ಟು ಸೇರಿ ಒಂದೇ ಬ್ಲಾಕ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಅಂದರೆ ಇದು ಅಷ್ಟು ಸೇರಿ ಒಂದೇ ಇದಾಗೋಯ್ತು. ಸೊ ಎನ್ ಆ್ಯಕ್ಚುಲಿ ಎಷ್ಟಿತ್ತು? ಎನ್ ಆ್ಯಕ್ಚುಲಿ 12 ಇತ್ತು. ಟೋಟಲ್ ನಂಬರ್ ಆಫ್ ವರ್ಡ್ಸ್ ಲೆಟರ್ಸು 12 ಇತ್ತು. ಆ 12ಅಲ್ಲಿ 5 ಒಂದೇ ಕಡೆ ಅರೇಂಜ್ ಮಾಡಿದಾಗ 5 ಬ್ಲಾಕು ಮರ್ಜ್ ಆಗಿ ಒಂದೇ ಒಂದು ಬ್ಲಾಕ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ ಈಗ? 12 - 5 + 1 ಈಸ್ ದ ವ್ಯಾಲ್ಯೂ ಆಫ್ ಎನ್ ಆಗುತ್ತೆ. ಸೊ ಆಗ ವ್ಯಾಲ್ಯೂ ಆಫ್ ಎನ್ ಈಸ್ 8 ಆಯಿತು. ಅಂದರೆ ಇಲ್ಲಿರೋವಂಥ 5 ಬ್ಲಾಕ್ನ ಮರ್ಜ್ ಮಾಡಿ ಒಂದು ಬ್ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಅರೇಂಜ್ ಆಗೋ ವರ್ಡ್ಸ್ ಯಾವುದು? ಐ, ಇ, 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 ಇ. ಇದಿಷ್ಟೇ ಈ ಬ್ಲಾಕಲ್ಲಿ ಅರೇಂಜ್ ಆಗುತ್ತೆ. ಈಗ ಕೌಂಟ್ ಮಾಡಿ ಎಷ್ಟಿದೆ? 1 2 3 4 5 6 7 8. ಈ 8 ಪ್ಲೇಸನ್ನ ಅರೇಂಜ್ ಮಾಡಬೇಕು. ಸೊ ಇದಕ್ಕೆ ಈಗ ಫಸ್ಟಿಗೆ ಏನು ಮಾಡ್ತೀರಾ? ಓವೆಲ್ಸ್ನ ಬಿಟ್ಟು ಕಾನ್ಸನೆಂಟ್ಸ್ನ ಅರೇಂಜ್ ಮಾಡ್ತಾ ಹೋದಾಗ ಎನ್ ವ್ಯಾಲ್ಯೂ 8 ಆಯಿತು. ಇದರಲ್ಲಿ ಎನ್ನು 3 ಟೈಮ್ಸ್ ಅಪಿಯರ್ ಆಗಿದೆ. ನೆಕ್ಸ್ಟ್ ಡಿ 2 ಟೈಮ್ಸ್ ಅಪಿಯರ್ ಆಗಿದೆ. ಸೊ ಇದಕ್ಕೀಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದಕ್ಕೀಗ ಫಾರ್ಮುಲಾ ಪ್ರಕಾರ 8 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ದಿಸ್ ವಿಲ್ ಬಿ ಸಿಂಪ್ಲಿಫೈಡ್ ಆನ್ಸರ್ ಈಸ್ ಸಿಕ್ಕೋಯ್ತು. ನೆಕ್ಸ್ಟ್ ಈಗ ಇಷ್ಟಕ್ಕೆ ಈ ಸಬ್ ಪಾರ್ಟು ಎಂಡ್ ಆಗಲ್ಲ. ಯಾಕೆ ಅಂದರೆ ಈ ಬ್ಲಾಕಲ್ಲೂ ಕೂಡ 5 ಲೆಟರ್ಸ್ ಇದೆ. ಇಲ್ಲಿ ನಾನು ಒಂದು ಅರೇಂಜ್ಮೆಂಟ್ನ ಬರ್ದೀನಿ, ಐ, ಇ, ಇ, ಇ ಅಂತ ಬರ್ದೀನಿ. ಈ ಐ ಕೂಡ ಪ್ಲೇಸ್ ಚೇಂಜ್ ಮಾಡೋದಲ್ವಾ? ಇದು ಇ, ಐ, ಇ, ಇ, ಇ. ಇದು ಕೂಡ ಒಂದು ಡಿಫ್ರೆಂಟ್ ಅರೇಂಜ್ಮೆಂಟ್ ಆಯಿತು. ಹಿಂಗೆ ಐ ಪ್ಲೇಸ್ ಚೇಂಜ್ ಆಗ್ತಾ ಹೋದರೆ ಆವಾಗ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಕೂಡ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಸೊ ಅದಕ್ಕೀಗ ಅರೇಂಜ್ಮೆಂಟ್ ಆಫ್ ಓವೆಲ್ಸ್ನ ಸಪ್ರೇಟಾಗಿ ತೊಗೊಂಡಾಗ ಇಲ್ಲೇನಾಗುತ್ತೆ? ಈ ಸಬ್ ಕ್ವಶನಲ್ಲಿ ಎನ್ = 5 ಆಗುತ್ತೆ. ಕಾರಣ 1 2 3 4 5 ಇದೆ. ಇದರಲ್ಲಿ ಇ ಅನ್ನೋದು ಒಂದೇ 4 ಟೈಮ್ಸ್ ಅಪಿಯರ್ ಆಗಿದೆ. ಸೊ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ಓವೆಲ್ ಏನು ಬರುತ್ತಿಲ್ಲ ಆನ್ಸರು? 5 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ನಾವು ಐ ಕ್ಯಾನ್ ಟೇಕ್ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇಫ್ ಓವೆಲ್ಸ್ ಟುಗೆದರ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು, ದಟ್ ಈಸ್ 8 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಬರೋಂಥ ಆನ್ಸರು 16,800. ನೆಕ್ಸ್ಟ್ ವಿ ಗೋ ಟು ನೆಕ್ಸ್ಟ್ ಸಬ್ ಕ್ವಶನ್. ಓವೆಲ್ ನೆವರ್ ಅಕ್ಕರ್ ಟುಗೆದರ್ ಅಂತ ಕೊಟ್ಟರು. ಇದು ತುಂಬ ಈಸಿ. ಫಸ್ಟ್ ಏನು ಮಾಡಬೇಕು ಅಂದರೆ ಈ ಆನ್ಸರ್ ಬೇಕು ಅಂದರೆ ಫಸ್ಟು ಟೋಟಲ್ ನಂಬರ್ ಆಫ್ ಪರ್ಮುಟೇಷನ್ಸ್ ನಿಮಗೆ ಗೊತ್ತು. ಅದ್ರ ಜೊತೆಗೆ ನಾವು ಓವೆಲ್ಸ್ ಅಕ್ಕರ್ ಟುಗೆದರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮುಗಿದೋಯ್ತು. ರೈಟ್, ಓವೆಲ್ಸ್ ಟುಗೆದರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮುಗೀತು. ಇದಕ್ಕೀಗ ಟೋಟಲ್ ಎಷ್ಟಿದೆ? ಟೋಟಲ್ ಬಿಗಿನಿಂಗಲ್ಲಿ ಬಂದಂಥ ಆನ್ಸರು 16,63,200 ಇದೆ. ಸೊ 16,63,200 ಇದೆ. ಮೈನಸ್ ಓವೆಲ್ ಟುಗೆದರ್ ಈಸ್ 16,800. ಡಿಫರೆನ್ಸ್ ಆಫ್ ದೀಸ್ ಟು ಈಸ್ ದ ಆನ್ಸರ್. Difference is 16,46,400. Right? Yes, 16,46,400. ನೆಕ್ಸ್ಟ್ ಕ್ವಶನ್ ಬಂದು ಡೂ ದ ವರ್ಡ್ಸ್ ಸ್ಟಾರ್ಟ್ ವಿತ್ ಐ ಎಂಡ್ಸ್ ವಿತ್ ಪಿ. ಅಂದರೆ ಎರಡು ಎಕ್ಸ್ಟ್ರೀಮ್ಗೆ ಐ ಮತ್ತು ಪಿ ಫಿಕ್ಸ್ ಆದರೆ ನನ್ನ ಹತ್ರ ಟೋಟಲ್ ನಂಬರ್ ಆಫ್ ಲೆಟರ್ಸು 12 ಇತ್ತು. ಅದರಲ್ಲಿ 2 ಫಿಕ್ಸ್ ಆಗೋಯಿತು ಅಂದರೆ 10 ಉಳಿತು. ಅಷ್ಟೇ ಸೇಮ್. ಇ ಎಷ್ಟಿದೆ? 4 ಸಲ ಬಂದಿದೆ. ಎನ್ ಎಷ್ಟು ಸಲ ಇದೆ? 3 ಸಲ ಇದೆ. ಡಿ ಎಷ್ಟು ಸಲ ಇದೆ? 2 ಸಲ ಇದೆ. ಇದನ್ನು ಅರೇಂಜ್ ಮಾಡಿದ್ರೆ ಮುಗಿದೋಯ್ತು. ದಟ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? 10 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 4 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಸೊ ಆನ್ಸರ್ ಈಸ್ 12,600. ದಟ್ಸ್ ಇಟ್. ನೆಕ್ಸ್ಟ್ ವಿ ಗೋ ಟು ನೆಕ್ಸ್ಟ್ ಕ್ವಶನ್. ಇನ್ ಹೌ ಮೆನಿ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದಿ ವರ್ಡ್ ಪರ್ಮುಟೇಷನ್ಸ್ ವರ್ಲ್ಡ್ ಆಗಿದೆ permutations be arranged if words start with P, ends with S, all the vowels together, there are 4 letters between P and S. ಸೊ ಈ ಕ್ವಶನ್ಗೆ ನಾವೀಗ ಫಸ್ಟು ನಂಬರ್ ಆಫ್ ಲೆಟರ್ಸ್ನ ತಗೊಳ್ಳಿ, ಪರ್ಮುಟೇಷನ್ಸಲ್ಲಿ ಎಷ್ಟಿದೆ ಅಂತ. ಸೊ ಕೌಂಟ್ ಮಾಡಿದ್ರೆ 1 2 3 4 5 6 ಅಷ್ಟು 12 ಲೆಟರ್ಸ್ ಇದೆ. ರೈಟ್. ಸೊ 12 ಲೆಟರ್ಸ್ ಇದೆ ಅಂದರೆ ನಾನೀಗೇನು ಮಾಡ್ತೀನಿ, ಈ 12 ಲೆಟರ್ಸ್ನ ಫಸ್ಟು ಅರೇಂಜ್ ಮಾಡಿ ನಂಬರ್ ಆಫ್ ಪರ್ಮುಟೇಷನ್ಸ್ನ ಫೈಂಡ್ ಮಾಡ್ತೀನಿ.
ಸೊ ಇಲ್ಲಿ n ಈಕ್ವಲ್ಸ್ ಟು ಎಷ್ಟಾಗುತ್ತೆ 12 ಆಗುತ್ತೆ. ರಿಪಿಟೇಷನ್ನ ಅಬ್ಸರ್ವ್ ಮಾಡಿದ್ರೆ PERMUTT ಒಂದೇ ರಿಪೀಟ್ ಆಗಿರೋದು. ಸೊ ಟಿ ಅಪಿಯರ್ಸ್ ಟ್ವೈಸ್ ಇದೆ. ಸೊ ಟೋಟಲ್ ನಂಬರ್ ಆಫ್ ಪರ್ಮುಟೇಷನ್ಸ್ ಈಸ್ ಟೋಟಲ್ಲಿಗೆ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ ಪರ್ಮುಟೇಷನ್ಸ್ ವಿಲ್ ಬಿ ಈಕ್ವಲ್ಸ್ ಟು 12 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಟೋಟಲ್ ನಂಬರ್ ಆಫ್ ಪರ್ಮುಟೇಷನ್ಸ್ ಈಸ್ 12 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 2 ನೆಕ್ಸ್ಟ್ ಈಗ ಫಸ್ಟ್ ಸಬ್ ಕ್ವಶನ್ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಸಬ್ ಕ್ವಶನ್ ಏನು ಕೊಟ್ಟರು ಇಲ್ಲಿ ಅಂದರೆ ಡೂ ದ ವರ್ಡ್ ಸ್ಟಾರ್ಟ್ ವಿತ್ ಪಿ ಎಂಡ್ಸ್ ವಿತ್ ಎಸ್ ಅಂತ ಕೊಟ್ಟರು. ಸೇಮ್ ಕಂಡೀಷನ್. ಈಗ ಫಸ್ಟ್ ಪ್ಲೇಸಲ್ಲಿ ಏನು ಫಿಕ್ಸ್ ಆಗುತ್ತೆ, ಫಸ್ಟ್ ಪ್ಲೇಸಲ್ಲಿ ಇಲ್ಲಿ ಪಿ ಫಿಕ್ಸ್ ಆಗುತ್ತೆ, ಇಲ್ಲಿ ಎಸ್ ಫಿಕ್ಸ್ ಆಗುತ್ತೆ, ಮಿಡ್ಲಲ್ಲಿ ಇನ್ನೂ ಕೂಡ 10 ಲೆಟರ್ಸ್ ಇದೆ. ಈ 10ನ್ನು ಅರೇಂಜ್ ಮಾಡಬೇಕು. ಸೊ ಈ ಕೇಸಲ್ಲಿ ಈಗ n ಈಕ್ವಲ್ಸ್ ಟು ಎಷ್ಟಾಗುತ್ತೆ 10 ಆಗುತ್ತೆ. ಸೇಮ್ ಟಿ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ನಂಬರ್ ಆಫ್ ಪರ್ಮುಟೇಷನ್ಸ್ ಈಸ್ 10 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ದಟ್ ಈಸ್ 18 lakh 14400 not 18 lakh. Yeah, 18 lakh 14,400. Now take second sub question. Do all the vowels together. ಈಗ ವರ್ಡ್ ಪರ್ಮುಟೇಷನ್ನ ಅಬ್ಸರ್ವ್ ಮಾಡಿ. ವಿಚ್ ಆರ್ ದ ವೋವೆಲ್ಸ್ ಹಿಯರ್? ಎ ಇ ಐ ಓ ಯು. ಇ ಇದೆ, ಎ ಇದೆ, ಐ ಇದೆ, ಓ ಇದೆ, ಯು ಕೂಡ ಇದೆ. ಸೊ ಎಲ್ಲ ಓವೆಲ್ಸ್ ಕೂಡ ಇಲ್ಲಿದೆ. ಅಂದರೆ ಈ 12 ಬಾಕ್ಸಲ್ಲಿ ಓವೆಲ್ಸ್ ಅಷ್ಟನ್ನು ಒಂದು ಕಡೆ ಅರೇಂಜ್ ಮಾಡಬೇಕು. ಸೊ ಎ ಇ ಐ ಓ ಯು ಅಷ್ಟು ಬರುತ್ತೆ ಇಲ್ಲಿ. ಸೊ ಟೋಟಲಿ 12 ಇತ್ತು ಎನ್ ವ್ಯಾಲ್ಯೂ. ಆ 12ಅಲ್ಲಿ 5ಅನ್ನು 1 ಬಾಕ್ಸ್ಗೆ ಅರೇಂಜ್ ಮಾಡಿದ್ರೆ +1 ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಈಗ 8 ಬಾಕ್ಸ್ ಉಳ್ಕೊಂತು. ನೌ ಐ ನೀಡ್ ಟು ಅರೇಂಜ್ 8 ಬಾಕ್ಸ್. ಮತ್ತೆ ಇಲ್ಲಿ ಟಿ ಏನಾಗಿದೆ 2 ಟೈಮ್ಸ್ ಅಪಿಯರ್ ಬರ್ತಾ ಇದೆ. ಸೊ ಅರೇಂಜ್ಮೆಂಟ್ ಆಫ್ ಹೋಲ್ ಬಾಕ್ಸ್ ಈಸ್ ವಾಟ್ 8 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 2 ಫ್ಯಾಕ್ಟೋರಿಯಲ್. ಇಷ್ಟಕ್ಕೆ ಕ್ವಶನ್ ಎಂಡ್ ಆಗಲ್ಲ ಬಿಕಾಸ್ ಇಲ್ಲಿ ಡಿಸ್ಟಿಂಕ್ಟ್ ಲೆಟರ್ಸ್ ಇದೆ ಅಲ್ವಾ. ಸೊ ಅರೇಂಜ್ಮೆಂಟ್ ಆಫ್ ದೀಸ್ ಥಿಂಗ್ಸ್ ವಿಲ್ ಕಾಸ್ಟ್ ಆಸ್ 5 ಫ್ಯಾಕ್ಟೋರಿಯಲ್. So arrangement of vowel together is 8 factorial 5 factorial by 2 factorial. That's it. Now go to next. Next sub question is do always 4 letter between P and S. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಬಾಕ್ಸ್ ಹಾಕೊಳ್ಳಿ ನೀಟಾಗಿ. ಇಲ್ಲಿ ಟೋಟಲ್ 12 ಬಾಕ್ಸ್ ಇದೆ. ಈಗ ನಾನೀಗ ಫಸ್ಟ್ ಬಾಕ್ಸ್ಗೆ ಪಿ ಫಿಕ್ಸ್ ಮಾಡಿದ್ರೆ ಸೆಕೆಂಡ್ ಬಾಕ್ಸ್ಗೆ ಎಸ್ ಫಿಲ್ ಮಾಡೋಕ್ಕಾಗಲ್ಲ, ಥರ್ಡ್ ಬಾಕ್ಸ್ಗೆ ಆಗಲ್ಲ, ಈ ಬಾಕ್ಸ್ ಆಗಲ್ಲ. ಆಫ್ಟರ್ 4 ಲೆಟರ್ ಎಸ್ನಲ್ಲಿ ಫಿಕ್ಸ್ ಮಾಡ್ಬೇಕು ನಾನೀಗ. ಇದು ಒಂದಾಯಿತು, ಕರೆಕ್ಟಾ? ಇದು ಒಂದು ಕೈಂಡ್ ಆಫ್ ವೇ ಆಯಿತು. ಈಗ ಮಿಸ್ ಆಗಿ ಪಿ ಇಲ್ಲಿ ಫಿಕ್ಸ್ ಆದರೆ ಎಸ್ ಇಲ್ಲಿ ಫಿಕ್ಸ್ ಆಯಿತು. ಇದು ಎರಡನೇ ಥರ ಆಯಿತು. ಈ ಥರ ಇದು ಎಸ್ ಮೂವ್ ಆಗ್ತಲೇ ಇರುತ್ತೆ. ಈಗ ಪಿ ಇಲ್ಲಿ ಫಿಕ್ಸ್ ಆಗುತ್ತೆ, ಪಿ ಇಲ್ಲಿ ಫಿಕ್ಸ್ ಆಗುತ್ತೆ. ಸೊ ಅವಾಗೆಲ್ಲ ಎಸ್ ಏನಾಗ್ತಿರುತ್ತೆ, ಒಂದು ಬಾಕ್ಸು ಇಲ್ಲಿಗೆ ಮೂವ್ ಆಗುತ್ತೆ, ಇನ್ನೊಂದು ಬಾಕ್ಸು ಇಲ್ಲಿಗೆ ಮೂವ್ ಆಗುತ್ತೆ. ನೆಕ್ಸ್ಟ್ ಈಗ ಪಿ ಇಲ್ಲಿ ಫಿಕ್ಸ್ ಆದರೆ ಎಸ್ ಈಗ ಇಲ್ಲಿ ಫಿಕ್ಸ್ ಆಗುತ್ತೆ. ಈಗ ಪಿ ಇಲ್ಲಿ ಫಿಕ್ಸ್ ಆಯಿತು ಅಂದರೆ ಎಸ್ ಇಲ್ಲಿ ಫಿಕ್ಸ್ ಆಗುತ್ತೆ. ಈ ಮಿಸ್ ಆಗಿ ಪಿ ಈ ಬಾಕ್ಸಿಗೆ ಫಿಕ್ಸ್ ಆಯಿತು ಅಂದರೆ ಎಸ್ಸು ಈ ಬಾಕ್ಸಿಗೆ ಫಿಕ್ಸ್ ಆಗುತ್ತೆ. ಇದು ಲಾಸ್ಟು. ಅಬ್ಸರ್ವ್ ನೋಡಿ, ಪಿ ಎಷ್ಟು ಸಲ ಬಂತೀಗ 1 2 3 4 5 6 7. ಸೊ 7 ಡಿಫ್ರೆಂಟ್ ವೇಸ್ನಲ್ಲಿ ಪಿ ಆ್ಯಂಡ್ ಎಸ್ನ ಅರೇಂಜ್ ಮಾಡ್ಬೋದು. ಇದಿಷ್ಟೇ ಅಲ್ಲ, ಎಸ್ ಇಲ್ಲಿ ಬಂದಾಗ ಪಿ ಇಲ್ಲಿ ಬರೋವಂಥವು ಕೂಡ 7 ಬರ್ತವೆ. ಸೊ ಅರೇಂಜ್ಮೆಂಟ್ ಆಫ್ ಪಿ ಆ್ಯಂಡ್ ಎಸ್ ವಿಲ್ ಟೇಕ್ ಕೇರ್ ಫಾರ್ 14 ಡಿಫ್ರೆಂಟ್ ಟೈಮ್ಸ್ ಆಗುತ್ತೆ. ಈಗ ಅರೇಂಜ್ಮೆಂಟ್ ಆಫ್ ಪಿ ಆ್ಯಂಡ್ ಎಸ್ ಆದಮೇಲೆ ಉಳಿದಿರೋ 10 ಜಾಗನ ಫಿಲ್ ಮಾಡಬೇಕು. ಸೊ ಈ ಕೇಸಲ್ಲಿ ಮತ್ತೆ ಈಗ ಎನ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, ಎನ್ ಈಕ್ವಲ್ಸ್ ಟು 10 ಆಗುತ್ತೆ. ಟಿ ಅಪಿಯರ್ಸ್ 2 ಟೈಮ್ಸ್ ಬರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು 10 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ಈಸ್ 7 into 10 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಕ್ವಶನ್ ಈಸ್ ನೆಕ್ಸ್ಟ್ ಒನ್ ಮೋರ್ ಸೇಮ್ ಕೈಂಡ್ ಆಫ್ ಕ್ವಶನ್. ಹೌ ಮೆನಿ ಪರ್ಮುಟೇಷನ್ಸ್ ಲೆಟರ್ಸ್ ಆಫ್ ದಿ ವರ್ಡ್ ಮಿಸಿಸಿಪಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈಗ ಮಿಸಿಸಿಪಿನ ಕೌಂಟ್ ಮಾಡಿ ಎಷ್ಟು ಲೆಟರ್ಸ್ ಇದೆ ಅಂತ. ಸೊ ಮಿಸಿಸಿಪಿಯಲ್ಲಿ ಕೌಂಟ್ ಮಾಡ್ತಾ ಹೋದರೆ 1 2 3 ಅಪ್ ಟು 11 ಲೆಟರ್ಸ್ ಇದೆ ಇಲ್ಲಿ. ಸೊ ಇಲ್ಲಿ 11 ಲೆಟರ್ಸ್ ಇತ್ತು ಅಂದರೆ ಇಲ್ಲಿ ಎನ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ 11 ಆಗುತ್ತೆ. ಇದರಲ್ಲಿ ಎಸ್ಸು ಎಷ್ಟು ಸಲ ಅಪಿಯರ್ ಆಗಿದೆ, ಎಸ್ ಅಪಿಯರ್ಸ್ 4 ಟೈಮ್ಸ್. ಐ ಅಪಿಯರ್ಸ್ ಎಷ್ಟು ಸಲ ಆಗಿದೆ, ಐ ಕೂಡ ಅಪಿಯರ್ಸ್ 4 ಟೈಮ್ಸ್ ಆಗುತ್ತೆ. ಪಿ ಎಷ್ಟು ಸಲ ಅಪಿಯರ್ ಆಗಿದೆ, ಪಿ 2 ಟೈಮ್ಸ್ ಅಪಿಯರ್ ಆಗಿದೆ. ಮಿಕ್ಕಿದ ಮತ್ತೆ ರಿಪೀಟ್ ಆಗಿದೆಯಾ? ಇಲ್ಲ. ಸೊ ಈಗ ನಂಬರ್ ಆಫ್ ಪರ್ಮುಟೇಷನ್ಸ್ ಈಸ್ 12
ಎನ್ ಅಂದರೆ 11 ಫ್ಯಾಕ್ಟೋರಿಯಲ್, ರಿಪಿಟೇಷನ್ ತೊಗೊಂಡ್ರೆ 4 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 34,650 ಬರುತ್ತೆ. ರೈಟ್. ಈಗ 4 ಐಸ್ನ ಟುಗೆದರ್ ಕೂರಿಸಿ. 4 ಐಸ್. ಸೊ ಟೋಟಲಿ ಎನ್ ಈಸ್ ವಾಟ್? ಎನ್ ಈಸ್ ಇನ್ಷಿಯಲಿ 11 ಇತ್ತು. 11ನಲ್ಲಿ 4ನ ಒಂದು ಬಾಕ್ಸಲ್ಲಿ ಕೂರಿಸಿ ಮತ್ತೆ ಆ ಒಂದು ಬಾಕ್ಸನ್ನು ಒಂದು ಕೌಂಟ್ ಅಂತ ತೊಗೊತೀನಿ. ಸೊ ಈಗಿದು ಎಷ್ಟಾಗುತ್ತೆ? ಈಗ ಟೋಟಲ್ 11 - 4 + 1 ಈಸ್ 8 ಯೂನಿಟ್ಸ್ನ ಅರೇಂಜ್ ಮಾಡ್ಬೇಕು ನಾನಿವಾಗ. ಮತ್ತೆ ರೆಗ್ಯುಲರ್ ರಿಪಿಟೇಷನ್ ತೊಗೊಂಡ್ರೆ ಐ ಇಲ್ಲಿ 4 ಟೈಮ್ಸ್ ರಿಪೀಟ್ ಆಗಿದೆ, ಪಿ ಇಲ್ಲಿ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಐ ಕೌಂಟ್ ಆಗಲ್ಲ. ಎಸ್ ಇಲ್ಲಿ 4 ಟೈಮ್ಸ್ ರಿಪೀಟ್ ಆಗುತ್ತೆ, ಪಿ ಇಲ್ಲಿ 2 ಟೈಮ್ಸ್ ರಿಪೀಟ್ ಆಗುತ್ತೆ. ಈಗ ನಂಬರ್ ಆಫ್ ಪರ್ಮುಟೇಷನ್ಸ್ ಅಪ್ಲೈ ಮಾಡಿದ್ರೆ 8 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಈಗ ಅರೇಂಜ್ಮೆಂಟ್ ಆಫ್ ಈ ಬಾಕ್ಸ್ ತೊಗೊಂಡ್ರೆ ಇಲ್ಲಿ ಅರೇಂಜ್ಮೆಂಟ್ ಒಂದೇ ಆಗುತ್ತೆ. ಕಾರಣ ಯಾಕೆಂದರೆ ಸೇಮ್ ಲೆಟರ್ ರಿಪೀಟ್ ಆಗಿರೋದ್ರಿಂದ ಅರೇಂಜ್ಮೆಂಟ್ ಆಫ್ ವೋವೆಲ್ಸ್ ಈಸ್ 1. ಇಫ್ ಯು ಸಿಂಪ್ಲಿಫೈ ದಿಸ್, we will get the answer as 840. So ಇದು ಟೋಟಲ್, ಇದು ವೋವೆಲ್ ಟುಗೆದರ್. ಸೊ ಡಿಫರೆನ್ಸ್ ಆಫ್ ದೀಸ್ ಟು ತೊಗೊಂಡ್ರೆ 34,650 ಮೈನಸ್ 840. ಇದನ್ನು ತೊಗೊಂಡ್ರೆ ಏನು ಬರುತ್ತೆ? ನಂಬರ್ ಆಫ್ ವರ್ಡ್ಸ್ ವೇರ್ ವೋವೆಲ್ಸ್ ನೆವರ್ ಅಕ್ಕರ್ ಟುಗೆದರ್ ಸಿಕ್ಕೋಗುತ್ತೆ. ಆ ವ್ಯಾಲ್ಯೂ ಈಸ್ 33,810. Next we start combinations. A committee of 7 has to be formed from 9 boys and 4 girls. In how many ways this can be done in? ಫಸ್ಟ್ ಕಂಡೀಷನ್ ಕೊಟ್ಟಿದ್ದಾರೆ, ಸೆಕೆಂಡ್ ಕಂಡೀಷನ್ ಕೊಟ್ಟಿದ್ದಾರೆ, ಥರ್ಡ್ ಕಂಡೀಷನ್ ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಥರದ ಕ್ವಶನ್ಸು ಕಮಿಟಿ ಆಗಿರ್ಬೋದು, ಟೀಮ್ ಫಾರ್ಮೇಷನ್ಸ್ ಆಗಿರ್ಬೋದು, ಡಿಪೆಂಡ್ಸ್ ಆನ್ ಕಾಂಬಿನೇಷನ್. ಸೊ ಇಲ್ಲಿ ನಾವೀಗ ಕಾಂಬಿನೇಷನ್ಸ್ನ ಅಪ್ಲೈ ಮಾಡಬೇಕು. ಅವ್ರು ಕೊಟ್ಟಿರೋದೇನು? ಕಮಿಟಿಯಲ್ಲಿ ಎಕ್ಸಾಕ್ಟ್ 3 ಗರ್ಲ್ಸ್ ಇದ್ದಾಗ ಹೆಂಗೆ ಕಮಿಟೀಸ್ ಬರುತ್ತೆ, ಅಟ್ಲೀಸ್ಟ್ 3 ಗರ್ಲ್ಸ್ ಇದ್ದಾಗ ಏನು ಬರುತ್ತೆ, ಅಟ್ಮೋಸ್ಟ್ 3 ಗರ್ಲ್ಸ್ ಇದ್ದಾಗ ಏನು ಬರುತ್ತೆ. ಈಗ ಫಸ್ಟ್ ಸಬ್ ಕ್ವಶನ್ ತೊಗೊಂಡ್ರೆ, ಸೊ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅಂದರೆ ಕಮಿಟಿಗೆ 7 ಮೆಂಬರ್ಸ್ ಬೇಕು. ಆ 7 ಮೆಂಬರ್ಸಲ್ಲಿ 3 ಮೆಂಬರ್ಸು ಗರ್ಲ್ಸೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲಿ 4 ಗರ್ಲ್ಸ್ ಇದ್ದಾರೆ. ಸೊ 4 ಗರ್ಲ್ಸಲ್ಲಿ ನಾನೀಗ 3 ಗರ್ಲ್ಸನ್ನು ಸೆಲೆಕ್ಟ್ ಮಾಡಿ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ನ ಫೈಂಡ್ ಮಾಡಬೇಕು. ಅದರ ವ್ಯಾಲ್ಯೂ NCR ಪ್ರಕಾರ ಅಪ್ಲೈ ಮಾಡಿದ್ರೆ NC3 ಆಗುತ್ತೆ. ಇಲ್ಲಿಗೆ ಕಮಿಟಿ ಫಾರ್ಮೇಷನ್ ಮುಗಿಯಲ್ಲ. ಬಿಕಾಸ್ ಈಗ ಫಿಲಪ್ ಆಗಿರೋದು ಕೇವಲ 3 ಪೋಸ್ಟ್ ಫಿಲಪ್ ಆಯಿತು, ಇನ್ನು 4 ಪೋಸ್ಟ್ ಇದೆ. ಈ 4 ಪೋಸ್ಟ್ ಯಾರಿಂದ ಫಿಲಪ್ ಆಗಬೇಕು ಅಂದರೆ ಬಾಯ್ಸಿಂದ ಫಿಲಪ್ ಆಗಬೇಕು. ಬಾಯ್ಸ್ ಎಷ್ಟು? 9 ಜನ ಬಾಯ್ಸ್ ಇದ್ದಾರೆ. ಈ 9 ಬಾಯ್ಸ್ಲಿ ಇರೋದು 4 ಪ್ಲೇಸಸ್ ಮಾತ್ರ. ಸೊ 4 ತೊಗೊಂಡ್ರೆ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 9C4 ಆಗುತ್ತೆ. ಇಫ್ ಯು ಅಪ್ಲೈ ಮಲ್ಟಿಪ್ಲಿಕೇಶನ್ ಲಾ ಫಾರ್ ದಿಸ್ ಒನ್, ದಟ್ ವಿಲ್ ಬಿ 4C3 ಇಂಟು 9C4. ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಬರೋಂಥ ಆನ್ಸರ್ ನಮಗೇನು ಸಿಗುತ್ತೆ ಅಂದರೆ ಆಲ್ ಪಾಸಿಬಲ್ ಕಮ್ಯುನಿಟೀಸ್ ವಿಚ್ ಹ್ಯಾವ್ ಎಕ್ಸಾಕ್ಟ್ಲಿ 3 ಗರ್ಲ್ಸ್. ಸೊ ನಮಗೆ ಗೊತ್ತು NCn-R ವಿಲ್ ಬಿ ಈಕ್ವಲ್ಸ್ ಟು ವಾಟ್? NCn-R ವಿಲ್ ಬಿ ಈಕ್ವಲ್ಸ್ ಟು ವಾಟ್? N ಅಂತ. ಸೊ ಇಲ್ಲೇನಾಯ್ತು? ಇಲ್ಲಿ 4C3 ಇದೆ. 4C3ಗೆ ಫಾರ್ಮುಲಾ ಅಪ್ಲೈ ಮಾಡಲಿ ಅಥವಾ ಏನೇ ಮಾಡಿದ್ರು 4 ಬರುತ್ತೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿ. 4 ಫ್ಯಾಕ್ಟೋರಿಯಲ್ ಡಿವೈಡ್ಸ್, ಸೊ 4 - 3 ಈಸ್ 1 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಅದೇ ಥರ ಇದಕ್ಕೆ ಅಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಇಸ್ 9 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 9 - 5 ಈಸ್ 5 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಸೊ ಇದನ್ನು ಫ್ಯಾಕ್ಟೋರಿಯಲ್ ನೊಟೇಷನ್ ಹಾಕಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು 4 ಆಗುತ್ತೆ. ಇಲ್ಲಿ ಅಪ್ ಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 4 ಇಂಟು 3 ಇಂಟು 2 ಇಂಟು 1 ಇಂಟು 5 ಫ್ಯಾಕ್ಟೋರಿಯಲ್. ಸೊ ಕಾಮನ್ ಥಿಂಗ್ ಕ್ಯಾನ್ಸಲ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ 504 ಇಸ್ ದ ಆನ್ಸರ್. ನೆಕ್ಸ್ಟ್ ನಾವೀಗ ಅಟ್ಲೀಸ್ಟ್ 3 ಗರ್ಲ್ಸ್ನ ಫೈಂಡ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಬಾಕ್ಸ್ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ನಮ್ಮ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಇದ್ದರೆ ಅವರಿದ್ರೆ ಅಟ್ಲೀಸ್ಟ್ 3 ಗರ್ಲ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ. ಅಂದರೆ ಮಿನಿಮಮ್ ನಂಬರ್ ಆಫ್ ಗರ್ಲ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ N ವ್ಯಾಲ್ಯೂ ಆಲ್ರೆಡಿ 4 ಇದೆ, R ವ್ಯಾಲ್ಯೂ 3 ತೊಗೊಂಡ್ರೆ ಇಲ್ಲಿ ನಂಬರ್ ಆಫ್ ಕಾಂಬಿನೇಷನ್ಸ್ ಏನು ಬರುತ್ತೆ? ಸೊ ಈಗ ನಾನು 3 ಗರ್ಲ್ಸ್ನ ತೊಗೋಬೋದು. ಇಲ್ಲಿ 3 ಗರ್ಲ್ಸ್ ನೋಡಿದ್ರೆ 4 ಬಾಯ್ಸ್ ತೊಗೋಬೇಕು. ನಂಬರ್ ಆಫ್ ಕಾಂಬಿನೇಷನ್ಸ್ ಈಸ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಗರ್ಲ್ಸ್ ಈಸ್ 4, ದಟ್ಸ್ 4C3 ಇಂಟು 9C4 ಆಗುತ್ತೆ. ಇದಕ್ಕೆ ಆಲ್ರೆಡಿ ಆನ್ಸರ್ ಗೊತ್ತು ನಮಗೆ. ಆ ಆನ್ಸರ್ ಯಾವುದು? 504. ಅದನ್ನೇ ಕಾಪಿ ಮಾಡ್ತೀನಿ ಇಲ್ಲಿ. ನೆಕ್ಸ್ಟ್ ಈಗ
ಅಟ್ಲೀಸ್ಟ್ ಅಂದರೆ ಮಿನಿಮಮ್ ನಂಬರ್ ಆಫ್ ಗರ್ಲ್ ಈಸ್ 3. ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು? 4 ಜನ ಇದ್ದಾರೆ. ಕಮಿಟಿಲಿ 4 ಜನ ಗರ್ಲ್ಸ್ ಹಾಕಿದ್ರೆ ಇನ್ನು ಉಳಿದಿರೋದು 3 ಪೋಸ್ಟು. ಆ 3 ಪೋಸ್ಟ್ಗೆ ಬಾಯ್ಸ್ ಬರ್ತಾರೆ. ಸೊ ಇದೀಗ 4C4 ಸೆಲೆಕ್ಷನ್ ಆಫ್ ಗರ್ಲ್ಸ್ ಆ್ಯಂಡ್ ಅಗೇನ್ 9C3 ಈಸ್ ಸೆಲೆಕ್ಷನ್ ಆಫ್ ಬಾಯ್ಸ್. ಇದೆರಡನ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ಸ್ನ ಫೈಂಡ್ ಮಾಡಿ. ಸೊ ಇದನ್ನೀಗ ಸಿಂಪ್ಲಿಫೈ ಮಾಡಿದರೆ 4C4 ಈಸ್ 1 ಬಿಕಾಸ್ NC1 N ಈಸ್ ಆಲ್ವೇಸ್ 1. ಈಗ 9C3ಗೆ ಫಾರ್ಮುಲಾ ಅಪ್ಲೈ ಮಾಡಿದರೆ 9 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 6 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಬಿಕಾಸ್ 9 - 6 is 3 9 - 3 is 6 into 3 ಫ್ಯಾಕ್ಟೋರಿಯಲ್. ಇದನ್ನು ಈಗ ಸಿಂಪ್ಲಿಫೈ ಮಾಡಿದ್ರೆ 9 into 8 into 7 into 6 ಫ್ಯಾಕ್ಟೋರಿಯಲ್ divides 3 into 2 into 1 into 6 factorial. These two gets cancelled. ಈಗ 3 1s are 3 3s are. This is 2 1s are 2 2s are. So multiply ಮಾಡಿದ್ರೆ 14 14. Answer is, so it 4 multiply ಆದರೆ this will be equals to 84 ಬರುತ್ತೆ. ಸೊ ಇದು 84 ಆಯಿತು. ಇದೆರಡನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಆನ್ಸರ್ ಸಿಕ್ಕೋಯ್ತು. ಇಲ್ಲಿ 504 ಫಸ್ಟ್ ಕೇಸು, ಸೆಕೆಂಡ್ ಕೇಸ್ 84. ಆಲ್ ಪಾಸಿಬಲ್ ಕಮ್ಯುನಿಟೀಸ್ ಸಮ್ ಆಫ್ ದೀಸ್ ಟು ದಟ್ ಈಸ್ 588. ಈಗ ಥರ್ಡ್ ಸಬ್ ಕ್ವಶನ್ಗೆ ಹೋಗೋಣ. ಥರ್ಡ್ ಸಬ್ ಕ್ವಶನ್ ಏನಂದ್ರೆ ಅಟ್ ಮೋಸ್ಟ್ 3 ಗರ್ಲ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಗರ್ಲ್ಸು 3 ಅಷ್ಟೇ ತೊಗೋಬೋದು. ಈಗ ಟೇಬಲ್ ಹಾಕಿದ್ರೆ ಸೊ ಇದಕ್ಕೀಗ ಅರೇಂಜ್ ಮಾಡ್ತಾ ಹೋದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಗರ್ಲ್ಸ್ 3 ತೊಗೋಬೋದು. ಸೊ ಗರ್ಲ್ಸ್ 3 ತೊಗೊಂಡು ಆಟೋಮೆಟಿಕ್ಲಿ ಬಾಯ್ಸ್ 4 ಆಗ್ತಾರೆ. ಈಗ ಗರ್ಲ್ಸು ಮ್ಯಾಕ್ಸಿಮಮ್ 3 ಅಂದರೆ ನಾನೀಗ 2 ಗರ್ಲ್ಸ್ ತೊಗೊಂಡ್ರೆ 5 ಬಾಯ್ಸ್ ಆಗ್ತಾರೆ. ನಾನೀಗ 1 ಗರ್ಲ್ಸ್ ತೊಗೊಂಡ್ರೆ 6 ನಂಬರ್ ಆಫ್ ಬಾಯ್ಸ್ ಬರ್ತಾರೆ. ಈಗ ನಂಬರ್ ಆಫ್ ಗರ್ಲ್ಸ್ 0 ತೊಗೊಂಡ್ರೆ ನಂಬರ್ ಆಫ್ ಬಾಯ್ಸ್ 7 ಬರ್ತಾರೆ. ಇದಕ್ಕೆ ತಕ್ಕನಾಗಿ ಈಗ ಕಾಂಬಿನೇಷನ್ ಬರಿತಾ ಹೋದರೆ ಫಸ್ಟ್ ಒನ್ ಏನಾಗುತ್ತೆ 4C3 ಇಂಟು 9C4 ಆಗುತ್ತೆ. ಇದು ಆಲ್ರೆಡಿ ಗೊತ್ತು 504 ಅಂತ. ನೆಕ್ಸ್ಟ್ ಈಗ 4C2 ಇಂಟು ದಿಸ್ ವಿಲ್ ಬಿ ಈಕ್ವಲ್ಸ್ ಟು 9C5 ಆಗುತ್ತೆ. ನೆಕ್ಸ್ಟ್ ಒನ್ 4C1 ಇಂಟು ದಿಸ್ ವಿಲ್ ಬಿ ಈಕ್ವಲ್ಸ್ ಟು 9C6 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ 4C0 ಇಂಟು 9C7 ಆಗುತ್ತೆ. ಸೊ ಇದೆಲ್ಲನೂ ಈಗ ಮಲ್ಟಿಪ್ಲೈ ಮಾಡಿ ಆನ್ಸರ್ಸ್ನ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಆಲ್ರೆಡಿ ಗೊತ್ತು 504 ಅಂತ. ಈಗ ಸೆಕೆಂಡ್ ಆನ್ಸರ್ ಚೆಕ್ ಮಾಡಿದ್ರೆ ಸೊ ಸೆಕೆಂಡ್ ಆನ್ಸರ್ ಎಷ್ಟು ಬರುವುದು? 4C2 ಇದೆ, ಫಾರ್ಮುಲಾ ಅಪ್ಲೈ ಮಾಡಿದ್ರೆ 4 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಇಂಟು 9C5 ಅಪ್ಲೈ ಮಾಡಿದ್ರೆ 9 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 9 - 5 is 4 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋದರೆ ಇದೇನಾಗುತ್ತೆ? ಇಲ್ಲಿ 4 into 3 divides 2 ಆಗುತ್ತೆ. ಇದು 9 into 8 into 7 into 6 into 4 into 3 into 2 into 1 ಆಗುತ್ತೆ. ಇದು ಅಷ್ಟನ್ನು ಸಿಂಪ್ಲಿಫೈ ಮಾಡಿದಂಗೆ 756 ಆನ್ಸರ್ ಸಿಕ್ಕೋಗುತ್ತೆ. ದಿಸ್ ವಿಲ್ ಬಿ 756. ಈಗ ನೆಕ್ಸ್ಟ್ ತೊಗೊತೀನಿ. 4C1 ವ್ಯಾಲ್ಯೂ ಈಸ್ ಆಲ್ವೇಸ್ 4. Right, 4C1 value is 4. Again 9C6 is 9 factorial. 9 minus 6 is 3 factorial into 6 factorial. That is 4 into 9 into 8 into 7 divides 3 into 2 into 1. So 3 1s are 3 3s are 2 1s are 2 4s are. So multiply ಮಾಡಿ ಆನ್ಸರ್ ಬರೆದ್ರೆ 88 into 4 ಏನಾಗುತ್ತೆ? That will be 336. ಸೊ ಲಾಸ್ಟ್ ಒನ್ 4C0 ಈಸ್ 1 ಆಗುತ್ತೆ. 9C7 ಟ್ರೈ ಮಾಡಿದ್ರೆ 9C7 ಅಂದರೆ 9 into 8 into 7 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 2 ಫ್ಯಾಕ್ಟೋರಿಯಲ್. ಸೊ ದಿಸ್ 2 ಗೆಟ್ಸ್ ಕ್ಯಾನ್ಸಲ್. ಈ 2 ಫ್ಯಾಕ್ಟೋರಿಯಲ್ 2 into 1 ಆಗುತ್ತೆ. 4 2 1s are 2 4s are 36 ಬರುತ್ತೆ ಇಲ್ಲಿ. ಸೊ ಮಲ್ಟಿಪ್ಲೈ ಮಾಡಿಕೊಂಡು 36 ಆಗುತ್ತೆ. ಈ ವಸ್ತುನು ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದ್ರೆ ಈ ವ್ಯಾಲ್ಯೂ ಬಂದ್ಬಿಟ್ಟು 1632 ಆಗಿ ಆನ್ಸರ್ ಬಂದೋಗುತ್ತೆ. ನೆಕ್ಸ್ಟ್ ಕ್ವಶನ್, ನಂಬರ್ ಆಫ್ ವೇ ಆಫ್ ಚೂಸಿಂಗ್ 4 ಕಾರ್ಡ್ಸ್ ಫ್ರಮ್ ಪ್ಯಾಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್, ಹೌ ಮೆನಿ ಆಫ್ ದೀಸ್ ವೇಸ್? ಸೊ ಫಸ್ಟ್ ಕ್ವಶನ್, 4 cards of the same suit, 4 cards belongs to 4 different suits, are face cards, 2 are red, 2 are black, cards of the same color. ಈಗ ಫಸ್ಟು ಆಲ್ ಪಾಸಿಬಲ್ ವೇಸ್ನ ತೊಗೊಂಡ್ರೆ
ಇಲ್ಲಿ ನನಗೆ n ಈಕ್ವಲ್ಸ್ ಟು ಎಷ್ಟಿದೆ 52 ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಅದರಲ್ಲಿ ನಾನು ಕೇವಲ 4 ಚೂಸ್ ಮಾಡಬೇಕು. ಈಗ ನಂಬರ್ ಆಫ್ ಕಾಂಬಿನೇಷನ್ಸ್ ತಗೊಂಡ್ರೆ ನಂಬರ್ ಆಫ್ ಕಾಂಬಿನೇಷನ್ಸ್ ವಿಲ್ ಬಿ ಈಕ್ವಲ್ಸ್ ಟು 52C4 ಆಗುತ್ತೆ. ಇದನ್ನೀಗ ಸಿಂಪ್ಲಿಫೈ ಮಾಡಿದ್ರೆ ನ್ಯೂಮರೇಟರ್ ಈಸ್ 52 ಫ್ಯಾಕ್ಟೋರಿಯಲ್ divides 52 minus 4 is 48 factorial into 4 factorial ಆಗಿ ಬರುತ್ತೆ. ನಾನೀಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫ್ಯಾಕ್ಟೋರಿಯಲ್ ಎಕ್ಸ್ಪ್ಯಾಂಡ್ ಮಾಡಿ ಇದರ ವ್ಯಾಲ್ಯೂ 2,70,725 ಬರುತ್ತೆ. ಇದು ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ಆಯಿತು. ಈಗ ನಾನು ಫಸ್ಟ್ ಸಬ್ ಕ್ವಶನ್ ತೊಗೊತೀನಿ. ಈಗ ಫಸ್ಟ್ ಸಬ್ ಕ್ವಶನ್ ಇದೆ 4 ಕಾರ್ಡ್ಸ್ ಆಫ್ ಸೇಮ್ ಸೂಟ್, ಅಂದರೆ 4 ಕಾರ್ಡ್ಸು ಒಂದೇ ಸೂಟ್ಗೆ ಬರಬೇಕು. 4 ಸೂಟ್ಸ್ ಇದೆಯಲ್ಲ, ಯಾವುದು 4 ಸೂಟ್ಸ್ ಇದೆಯಲ್ಲ, ಡೈಮಂಡ್, ಹಾರ್ಟು, ಕ್ಲಬ್ಬು ಆ್ಯಂಡ್ ದೆನ್ ಸ್ಪೇಡ್. ಈ 4 ಸೂಟ್ಸ್ ಇದೆಯಲ್ಲ, ಈ 4ರಲ್ಲಿ ಯಾರು ಒಂದು ಸೂಟ್ಸ್ಗೆ ಬಿಲಾಂಗ್ ಆಗಬೇಕು. ನೋಡಿ 13 ಕಾರ್ಡು ಡೈಮಂಡ್ಸ್ ಇರುತ್ತೆ, 13ರಲ್ಲಿ ಯಾವುದಾದ್ರು 4 ಸೆಲೆಕ್ಟ್ ಮಾಡು, ಇದು ಒಂದಾಗುತ್ತೆ. ಸೆಕೆಂಡ್ ಸೂಟಲ್ಲಿ ಇಲ್ಲಿ ಕೂಡ 13 ಇರುತ್ತೆ, ಅದರ 1 ಸೆಲೆಕ್ಟ್ ಮಾಡು, ಆಯಿತು. 13ರಲ್ಲಿ 4 ಕಾರ್ಡನ್ನ ಸೆಲೆಕ್ಟ್ ಮಾಡೋ ಚಾನ್ಸ್ ಇದೆ, ಆಯಿತು. 13ರಲ್ಲಿ 4 ಕಾರ್ಡನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ಇದೆ. ಸೊ 4 ಸೂಟಲ್ಲಿ ಸೆಲೆಕ್ಟ್ ಮಾಡಿದ್ರಿಂದ ಇದೇನಾಗ್ತಿದೆ 4 ಟೈಮ್ಸ್ ಆಫ್ 13C4 ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ವಿಲ್ ಬಿ 4 ಇಂಟು 13 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 13 minus 4 is 9 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಆಗಿ ಬರುತ್ತೆ. ಇದರ ಸಿಂಪ್ಲಿಫೈಡ್ ಆನ್ಸರು 2860 ಆಗುತ್ತೆ. ಈಗ ಸೆಕೆಂಡ್ ಸಬ್ ಕ್ವಶನ್ ತಗೊಳ್ಳಿ. ಸೆಕೆಂಡ್ ಸಬ್ ಕ್ವಶನ್ ಏನು ಕೊಟ್ಟರು, 4 ಕಾರ್ಡ್ಸ್ ಬಿಲಾಂಗ್ಸ್ ಟು 4 ಡಿಫರೆಂಟ್ ಸೂಟ್ಸ್ ಅಂತ ಕೊಟ್ಟರು. ಅಂದರೆ ಈ 4 ಸೂಟ್ಸಲ್ಲಿ ಒಂದೊಂದು ಸೂಟಿಂದ ಒಂದೊಂದು ಕಾರ್ಡನ್ನ ತೊಗೋಬೇಕು. ನೋಡಿ ಈಗ ನಾನು 13ನಲ್ಲಿ ಒಂದು ಕಾರ್ಡನ್ನ ತೊಗೊಂಡೆ, ಫುಲ್ ಸೆಲೆಕ್ಷನ್ ಮುಗಿದಿಲ್ಲ, ಹಾಗಾಗಿ ಇಲ್ಲಿ ನಾನು ಇಂಟು ಹಾಕೋಬೇಕು. ಇಲ್ಲಿ ಯಾಕೆ ಪ್ಲಸ್ ಹಾಕೊಂಡೆ ಅಂದರೆ 4 ಕಾರ್ಡ್ ಸೆಲೆಕ್ಷನ್ ಮುಗಿದೋಯ್ತು, ಇದು ಸೆಕೆಂಡ್ ಫಾರ್ಮೆಟ್ ಆಫ್ ಸೆಲೆಕ್ಷನ್ ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ಒಂದೊಂದೇ ಕಾರ್ಡ್ ಪಿಕ್ ಮಾಡ್ತಿರೋದ್ರಿಂದ ಇಲ್ಲಿಗೆ ಮುಗಿಯಲ್ಲ. ಸೆಕೆಂಡಲ್ಲೂ ಕೂಡ ನಾನು 13C1, ಇಲ್ಲೂ ಕೂಡ 13C1, ಇಲ್ಲೂ ಕೂಡ 13C1, ಸೆಲೆಕ್ಷನ್ ಆಫ್ 4 ಕಾರ್ಡ್ಸು ಮುಗಿದೋಯ್ತು. ಸೊ 13C1 ಅಂದರೆ ನನಗೆ ಆನ್ಸರ್ ಏನು ಬರುತ್ತೆ, ಈ 13 ಇಂಟು 13 ಇಂಟು 13 ಇಂಟು 13 ಬರುತ್ತೆ. ಆನ್ಸರ್ ಈಸ್ 13 to the power of 4. ಯಾಕೆ ಅಂದರೆ NC1 ಈಸ್ ಆಲ್ವೇಸ್ n. ಈಗ ಥರ್ಡ್ ಸಬ್ ಕ್ವಶನ್ ತಗೊಳ್ಳಿ. ಥರ್ಡ್ ಸಬ್ ಕ್ವಶನ್ ಏನು ಕೊಟ್ಟರು, ಇಲ್ಲಿ ಥರ್ಡ್ ಸಬ್ ಕ್ವಶನ್ಸಲ್ಲಿ ಆರ್ ಫೇಸ್ ಕಾರ್ಡ್ಸ್ ಅಂತ ಕೊಟ್ಟರು. ಇಲ್ಲಿ ಟೋಟಲ್ ಎಷ್ಟು ಫೇಸ್ ಕಾರ್ಡ್ಸ್ ಇದೆ ಅಂತ ಗೊತ್ತಿರ್ಬೇಕು ನಮಗೆ. ಫೇಸ್ ಕಾರ್ಡ್ಸ್ ಬರೋದು 3, ಒಂದು ಕಿಂಗು, ಇನ್ನೊಂದು ಕ್ವೀನು, ಇನ್ನೊಂದು ಜಾಕ್ ಪಾಟ್. ಇದು 3 ಫೇಸ್ ಕಾರ್ಡ್ಸ್ ಆಗುತ್ತೆ. ಒಂದೊಂದು ಕಾರ್ಡು 4 ಇದ್ದರೆ ಟೋಟಲ್ 12 ಫೇಸ್ ಕಾರ್ಡ್ಸ್ ಇರುತ್ತೆ. ಹಾಗಾಗಿ n ವ್ಯಾಲ್ಯೂ 12 ಆಗುತ್ತೆ. ಈ 12ಅಲ್ಲಿ ನಾನು 4ನ ಚೂಸ್ ಮಾಡಬೇಕು. ಇದಕ್ಕೀಗ ನಂಬರ್ ಆಫ್ ಕಾಂಬಿನೇಷನ್ಸ್ ಎಷ್ಟಾಗುತ್ತೆ, ಈಗ ನಂಬರ್ ಆಫ್ ಕಾಂಬಿನೇಷನ್ಸ್ will be equals to what, 12C4 ಆಗುತ್ತೆ. 12C4 ವ್ಯಾಲ್ಯೂ ಈಸ್ 12 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ 8 ಫ್ಯಾಕ್ಟೋರಿಯಲ್ ಆಗುತ್ತೆ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು 495. ಸೊ ಥರ್ಡ್ ಸಬ್ ಕ್ವಶನ್ ಮುಗೀತು. ಈಗ ನಾನೀಗ ಫೋರ್ತ್ ಸಬ್ ಕ್ವಶನ್ ತೊಗೊಂಡ್ರೆ, ಫೋರ್ತ್ ಸಬ್ ಕ್ವಶನ್ ಏನು ಕೊಟ್ಟರು, 2 ಕಾರ್ಡ್ಸ್ ಆರ್ ರೆಡ್ ಆ್ಯಂಡ್ 2 ಕಾರ್ಡ್ಸ್ ಆರ್ ಬ್ಲ್ಯಾಕ್. ಸೊ ಒಂದು ಪ್ಯಾಕ್ ತೊಗೊಂಡ್ರೆ ಅದರಲ್ಲಿ 26 ರೆಡ್ ಇರುತ್ತೆ. ಆ 26 ರೆಡ್ಡಲ್ಲಿ 2 ಕಾರ್ಡ್ಸ್ನ ಸೆಲೆಕ್ಟ್ ಮಾಡಬೇಕು. ಇನ್ನೊಂದು ಕಾರ್ಡಲ್ಲಿ 26 ಬ್ಲ್ಯಾಕ್ ಇರುತ್ತೆ, ಅದರಲ್ಲಿ 2ನ ಸೆಲೆಕ್ಟ್ ಮಾಡಬೇಕು. ಈಗ ಇದಕ್ಕೀಗ ಕಾಂಬಿನೇಷನ್ ಹಾಕಿದ್ರೆ ಮುಗೀತು. ದಿಸ್ ವಿಲ್ ಬಿ 26C2 ಹೋಲ್ ಸ್ಕ್ವೇರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೀಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ದಿಸ್ ವಿಲ್ ಬಿ 26 ಫ್ಯಾಕ್ಟೋರಿಯಲ್ 24 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಆಗುತ್ತೆ. This will be equals to 26 into 25 into 24 factorial whole divides 24 factorial into 2 into 1 whole square. These two gets cancels. So 2 ones are, this will be 2 13s. ಈಗ ಮಲ್ಟಿಪ್ಲೈ ಮಾಡಿದ್ರೆ 13 into 25 whole square ಆಯಿತು. 13 into 25 is 325 whole square ಆಗುತ್ತೆ. This will be equals to
ಸೊ 1,05,625 ಆಗುತ್ತೆ. ಈಗ ನಾನೀಗ ಫಿಫ್ತ್ ತೊಗೊಂಡ್ರೆ ಫಿಫ್ತ್ ಕ್ಯಾಲ್ಕುಲೇಷನ್ಸ್ ಏನು ಬರುತ್ತೆ ಇಲ್ಲಿ? ಸೊ ಕಾರ್ಡ್ಸ್ ಆರ್ ಆಫ್ ಸೇಮ್ ಕಲರ್ ಅಂತ ಕೊಟ್ಟರು. ಸೇಮ್ ಕಲರ್ ಅಂದರೆ ಎರಡು ಕಲರ್ನ ಚೂಸ್ ಮಾಡಬೇಕು. ಐದರ್ ನೀನು ಬ್ಲ್ಯಾಕ್ ಕಲರು ಚೂಸ್ ಮಾಡು, ರೆಡ್ ಕಲರು ಚೂಸ್ ಮಾಡು. ಕಲೆಕ್ಷನ್ ಆಫ್ ಕಲರ್ಸ್ ಕ್ಯಾನ್ ಹ್ಯಾಪನ್ಸ್ ಇನ್ ಟೂ ಡಿಫ್ರೆಂಟ್ ವೇಸ್. ಅಂದರೆ 2C 1 ಅಂತಲಾರು ತಗೋ, ಡೈರೆಕ್ಟಾಗಿ 2 ಅಂತಲಾರು ಬರ್ಕೋ. ಬಿಕಾಸ್ ಎರಡು ಕಲರಲ್ಲಿ ಒಂದು ಕಲರ್ನ ಚೂಸ್ ಮಾಡಬೇಕು. ಸೊ ಈಗ ಟೋಟಲ್ ಎಷ್ಟಿದೆ? ಈಗ 26 ಕಾರ್ಡ್ ಇದೆ, ಅದರಲ್ಲಿ 4ನ ಸೆಲೆಕ್ಟ್ ಮಾಡಬೇಕು. ಸೊ ಇದನ್ನೀಗ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 26C4 ಈಸ್ 26 ಫ್ಯಾಕ್ಟೋರಿಯಲ್ ಡಿವೈಡ್ಸ್ 26 ಮೈನಸ್ 4 ಈಸ್ 22 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 29,900 ಆನ್ಸರ್ ಬರುತ್ತೆ. These are the all 5 marks questions of permutations and combinations. Thank you.